ಬೆಂಗಳೂರಿನ ಕೆಆರ್ಪುರಂ ತ್ರಿವಳಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ತಂದೆ ತಾಯಿ ತಂಗಿಯನ್ನ ಕೊಂದಿದ್ದಂತಹ ಮಗಳು ಸದ್ಯ ಅರೆಸ್ಟ್ ಆಗಿದ್ದಾಳೆ. ಈ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನೋಡಿ, ಪಾಂಡಿಚೇರಿಯ ರೈಲ್ವೆ ನಿಲ್ದಾಣದಲ್ಲಿ ಶ್ವೇತಾ ಬಂಧನ ಆಗಿರುವಂಥದ್ದು. ಕೆಆರ್ಪುರಂ ಪೊಲೀಸರಿಂದ ಸದ್ಯ ಹಂತಕಿ ಶ್ವೇತಾಳನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಕೆಆರ್ಪುರಂ ತ್ರಿವಳಿ ಮರ್ಡರ್ ಕೇಸ್ ನಿನ್ನ ಇಡೀ ಬೆಂಗಳೂರಿನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ತಂದೆ ತಾಯಿ ತಂಗಿಯನ್ನ ಕೊಂದಿದ್ದಂತಹ ಮಗಳನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಪಾಂಡಿಚೇರಿಯ ರೈಲ್ವೆ ನಿಲ್ದಾಣದಲ್ಲಿ ಶ್ವೇತಾ ಬಂಧನ ಆಗಿರುವಂಥದ್ದು. ಕೆಆರ್ಪುರಂ ಪೊಲೀಸರಿಂದ ಹಂತಕಿ ಶ್ವೇತಾಳನ್ನ ಬಂಧನ ಮಾಡಲಾಗಿದೆ. ಇನ್ನು ಪರಾರಿಯಾಗಿರುವ ಪ್ರಿಯಕರ ಕೆನತ್ಗಾಗಿ ಸದ್ಯ ಈಗ ಶೋಧ ಮುಂದುವರೆದಿರುವಂಥದ್ದು. ಬೆಂಗಳೂರಿನ ಕೆಆರ್ಪುರಂ ತ್ರಿವಳಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ನಿನ್ನೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣವಿದು. ಅದು ಕೂಡ ಆಫ್ಟರ್ ಆಲ್ ಲಿವ್ ಇನ್ ರಿಲೇಶನ್ಶಿಪ್ಗೋಸ್ಕರ ಹೆತ್ತ ತಂದೆ ತಾಯಿ ಒಡ ಹುಟ್ಟಿದ ಸಹೋದರಿಯನ್ನ ಕೊಂದಿರ್ತಾಳೆ ಅಕ್ಕ ಶ್ವೇತಾ. ಅದು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ಬೇಡ ಬುದ್ಧಿವಾದ ಹೇಳಿದ್ದಕ್ಕೆ ತಂದೆ ತಾಯಿಯನ್ನ ಹಿಂದು ಮುಂದೆ ನೋಡದೆ ಕರುಳಬಳಿ ಸಂಬಂಧವನ್ನು ಕೂಡ ಲೆಕ್ಕಿಸದೆ ಶ್ವೇತಾ ನಿನ್ನೆ ಕೊಲೆ ಮಾಡಿರುವಂಥದ್ದು. ಈ ಸಂಬಂಧ ನಿನ್ನೆ ಅಬೇಜ್ ಆಗಿರ್ತಾಳೆ. ಹಾಗಾಗಿ ಕೆಆರ್ಪುರಂ ಪೊಲೀಸರು ಇದನ್ನ ಬಹಳ ಗಂಭೀರವಾಗಿ ಪ್ರಕರಣ ತೆಗೆದುಕೊಂಡು ನಿನ್ನೆಯಿಂದ ಸುದೀರ್ಘವಾಗಿ ಆಕೆಯ ಬಲೆಗೆ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡಿರ್ತಾರೆ. ಈಗ ಸದ್ಯ ಪಾಂಡಿಚೇರಿಯಲ್ಲಿ ಶ್ವೇತಾಳನ್ನ ಬಂಧಿಸಿರುವಂಥದ್ದು. ಹಾಗೆ ಆಕೆಯ ಪ್ರಿಯಕರ ಕೆನತ್ನ ಶೋಧಕ್ಕಾಗಿ ಸದ್ಯ ಇನ್ನಿಲ್ಲದ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ತ್ರಿವಳಿ ಮರ್ಡರ್, ಅದು ಕೂಡ ಬೆಂಗಳೂರಲ್ಲಿ. ನೋಡಿ, ಅದು ಕೂಡ ತಂದೆ ತಾಯಿಯನ್ನ ಮಕ್ಕಳು ಕೊಲ್ತಾರೆ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಈ ಲಿವ್ ಇನ್ ರಿಲೇಶನ್ಶಿಪ್ ಆಕೆ ಮೇಲೆ ಪರಿಣಾಮ ಬೀರಿರಬಹುದು. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಮೂವರ ಹತ್ಯೆ ಬಳಿಕ ಶ್ವೇತಾ ಪ್ರಿಯಕರ ಕೆನತ್ ಪ್ಲಾನ್ ಮಾಡಿದ್ರು. ಏನ್ ಪ್ಲಾನ್ ಮಾಡಿದ್ರು? ಕೊಲೆ ಬಳಿಕ ಸ್ವಲ್ಪ ದೂರ ಇಬ್ರು ಒಟ್ಟಿಗೆ ಹೋಗಿದ್ದಾರೆ. ಆ ನಂತರದಲ್ಲಿ ಇಬ್ರು ಬೇರೆ ಬೇರೆಯಾಗಿ ಪರಾರಿಯಾಗಿದ್ದಾರೆ. ನೋಡಿ, ಕೊಲೆ ಮಾಡೋದು ಮಾತ್ರ ಅಲ್ಲ, ಕೊಲೆ ಮಾಡಿದ್ಮೇಲೆ ಹೆಂಗೆ ನಾವು ಎಸ್ಕೇಪ್ ಆಗಬೇಕು ಎಂಬಂತ ನಿಟ್ಟಿನಲ್ಲೂ ಕೂಡ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೊಲೆ ಮಾಡೋಣ, ಆಮೇಲೆ ಇಬ್ರು ಒಂದ್ ಸ್ವಲ್ಪ ದೂರ ಹೋಗಿ ಆ ಕಡೆಯಿಂದ ಇಬ್ರು ಎಸ್ಕೇಪ್ ಆಗೋಣ ಎಂಬರ್ಥದಲ್ಲೂ ಕೂಡ ಮಾತುಕತೆ ಆಗಿತ್ತು. ಸದ್ಯ ಶ್ವೇತಾ ಪಾಂಡಿಚೇರಿಯತ್ತ ಪ್ರಯಾಣ ಮಾಡಿದ್ಲು. ಅವಳನ್ನ ಈಗ ಕೆಆರ್ಪುರಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಕೆನತ್ ಯಾವ ಕಡೆ ಹೋದ ಅನ್ನೋದು ಕೂಡ ಇನ್ನು ನಿಗೂಢವಾಗಿರುವಂತಹ ಪ್ರಶ್ನೆ. ಹಾಗಾಗಿ ಸದ್ಯ ಪ್ರಿಯಕರ ಕೆನತ್ಗಾಗಿ ಪೊಲೀಸರು ಬಲೆಯನ್ನ ಕೂಡ ಬೀಸಿದ್ದಾರೆ. ಎಲ್ಲಿ ಹೋಗಿರ್ಬೋದು ಕೆನತ್? ಕೆನತ್ ಅಂತ ಹೆಸರು ಕೇಳಿದ್ರೆ ನಮ್ಮ ಕರ್ನಾಟಕದವರಂತರೂ ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ಬೋದು. ಸೊ ಹಾಗಾಗಿ ಸದ್ಯ ಕೆನತ್ ಯಾವ ಕಡೆ ಹೋದ, ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬಹಳ ಗಂಭೀರ ಪ್ರಕರಣ ಈ ಇತ್ತೀಚಿನ ಜನರೇಷನ್ ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದು ಕೂಡ ಈ ಜೆನ್ಜಿ ಜನರೇಷನ್ ನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಯಾವ ತರದ ಪರಿಣಾಮ ಬೀರ್ತಾ ಇದೆ ನೋಡಿ. ಮತ್ತೊಂದ್ ಕಡೆಗೆ ಬಂಧನ ಬಳಿಕ ಹತ್ಯೆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾಳಂತೆ ಪುತ್ರಿ ಶ್ವೇತಾ. ಯಾಕೆ ಕೊಲೆ ಮಾಡಿದ್ಲು? ನನ್ನ ತಾಯಿಯನ್ನ ನಾನೇ ಕೊಂದು ಹಾಕದೆ ಒಪ್ಕೊಂಡಿದ್ದಾಳಂತೆ. ಬಂಧನದ ಬಳಿಕ ಪೊಲೀಸರ ಬಳಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಹಂತಕಿ ಶ್ವೇತಾ. ತನ್ನ ತಾಯಿ ನನ್ನ ಜೀವನವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ನನ್ನ ಏನ್ ಬೇಕು ಬೇಡ ಅಗತ್ಯತೆ ಎಲ್ಲವನ್ನ ತಾಯಿಯೇ ನಿರ್ಧಾರ ಮಾಡ್ತಾ ಇದ್ರು. ಏನ್ ಮಾಡೋದಕ್ಕೂ ನನ್ನ ತಾಯಿ ನನಗೆ ಅವಕಾಶನೇ ಕೊಡ್ತಿರ್ಲಿಲ್ಲ. ನನ್ನ ತಾಯಿ ನನ್ನನ್ನ ಸ್ವತಂತ್ರವಾಗಿ ಇರೋದಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ಹಾಗಾಗಿ ನನ್ನ ಕಂಟ್ರೋಲ್ ಮಾಡಿ ನನ್ನ ಜೀವನವನ್ನ ಹಾಳು ಮಾಡಿದ್ರು. ಅದಕ್ಕೆ ನಾನು ನನ್ನ ತಾಯಿಯನ್ನ ಕೊಂದು ಹಾಕದೆ. ಬಂಧನದ ಬಳಿಕ ಪೊಲೀಸರ ಬಳಿ ಸತ್ಯ ಬಾಯ್ಬಿಟ್ಟಿದ್ದಾಳೆ ಹಂತಕಿ ಶ್ವೇತಾ. ನೋಡಿ, ಹೆತ್ತ ತಂದೆ ತಾಯಿ ಅಂದಮೇಲೆ ಮಕ್ಕಳನ್ನ ಮಾತ್ರ ಕಂಟ್ರೋಲ್ ಮಾಡಕ್ ಸಾಧ್ಯ, ಪಕ್ಕದ ಮನೆಯವ್ರನ್ನ ಕಂಟ್ರೋಲ್ ಮಾಡಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅದೇ ರೀತಿಯಾಗಿ ಮಗಳನ್ನ ಇಲ್ಲಿ ಕಂಟ್ರೋಲ್ ಮಾಡಕ್ ಹೋಗಿರುವಂತದ್ದು. ಅದು ಯಾವ ವಿಚಾರದಲ್ಲಿ? ಅನ್ಯ ಧರ್ಮದ ಯುವಕನನ್ನ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಮಗಳಿರ್ತಾಳೆ ಅಂತ ಅಂದ್ರೆ ಮರ್ಯಾದೆ ಪ್ರಶ್ನೆ ಒಂದ್ ಕಡೆ, ಮತ್ತೊಂದ್ ಕಡೆಗೆ ಮಗಳ ಭವಿಷ್ಯ. ಈ ಅನ್ಯ ಧರ್ಮ, ಅದು ಕೂಡ ಲಿವ್ ಇನ್ ರಿಲೇಶನ್ಶಿಪ್, ಎಲ್ಲಿ ಮಗಳ ಬದುಕು ಹಾಳಾಗುತ್ತೋ, ಮಗಳ ಜೀವನ ಎಲ್ಲಿ ಹಾಳು ಮಾಡ್ಕೊಂತಾಳೋ ಎಂಬರ್ಥದಲ್ಲಿ ಪೋಷಕರು ಬುದ್ಧಿವಾದ ಹೇಳಿರೋದು. ಜೊತೆಗೆ ಅವಳ ಬೇಡದಿರುವಂತಹ ವಿಚಾರಗಳಿಗೆ ಮಾಡಬೇಡ, ಬೇಡ, ಇದು ಒಳ್ಳೇದಲ್ಲ, ಈ ಬುದ್ಧಿವಾದಗಳನ್ನ ಹೇಳಿರೋದು. ಮಗಳಿಗೆ ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನೆಲ್ಲ ಇವ್ರು ಹೇಳಿ ಕೇಳಿ ಮಾಡ್ಬೇಕಾ? ನೋಡಿ, ಅಲ್ಲಿ ಅವಳಿಗೆ ಅವಳೇ ಜಡ್ಜ್ಮೆಂಟ್ ತಗೊಂಡಿರುವಂಥದ್ದು. ಹಾಗಾಗಿ ಅವರು ನನಗೆ ಮುಳುವಾಗ್ತಿದ್ದಾರೆ, ನನ್ನ ಜೀವನಕ್ಕೆ ಹೆತ್ತ ತಂದೆ ತಾಯಿಯೇ ಮುಳುವಾಗ್ತಿದ್ದಾರೆ ಅಂತ ಹೇಳಿ ಸದ್ಯ ಪ್ರಿಯಕರನ ಜೊತೆ ಸೇರಿ ತಂದೆ ತಾಯಿ ತಂಗಿಯನ್ನ ಕೊಂದು ಹಾಕಿರುವಂಥದ್ದು. ಸದ್ಯ ಇದು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ ಮೇಲೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಶ್ವೇತಾ. ಯಾಕಾಗಿ ತಂದೆ ತಾಯಿಯನ್ನ ಕೊಂದ್ಲು ಅಂತ ಹೇಳ್ಬಿಟ್ಟು ನಮಗನ್ಸೋದು ಈ ನಮ್ಮ ಸಮಾಜದಲ್ಲಿ ಇಂಥ ಮಕ್ಕಳು ಇದ್ದಾರಾ ಅಂತ ಹೇಳ್ಬಿಟ್ಟು. ಒಬ್ಬ ಹೆತ್ತ ತಾಯಿ
ಯಾವ ರೀತಿಯಾಗಿ ಕಷ್ಟಪಟ್ಟು ಅವಳನ್ನ ಸಾಕ್ತಾಳೆ, ಹಾಗೆ ತಂದೆ ಅವಳನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಹೆಂಗೆ ಬದುಕ್ತಾನೆ. ಒಬ್ಬ ಕೆಟ್ಟ ತಂದೆ ಇರೋದಕ್ಕೆ ಸಾಧ್ಯ, ತಾಯಿ ಇರೋದಿಲ್ಲ ಅನ್ನೋದನ್ನು ಗಮನಿಸಿದ್ದೀವಿ. ಆದರೆ ಈ ಕೇಸಿಂದ ಕೆಟ್ಟ ಮಕ್ಕಳು ಇರ್ತಾರೆ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ರು. ಗಂಡ್ಮಕ್ಳು ಮಾಡಿರೋದನ್ನ ಬಹಳ ಸಹಜವಾಗಿ ಗಂಭೀರಿಸಿದ್ದೀವಿ. ಗಂಡ್ಮಕ್ಳು ಅಪ್ಪ ಅಮ್ಮನ ಹೊರಗೆ ಹಾಕೋದು, ಹೆಂಡತಿ ಮನ ಮೇಲೆ ಅವ್ರನ್ನ ನೋಡ್ಕೊಳ್ಳೋದಿರೋದು. ಆದರೆ ಇಲ್ಲಿ ಹೆಣ್ಮಕ್ಳೇ ಹೆಣ್ಣು ಮಗು ಕೊಂದಿದ್ದಾಳೆ ಅಂತ ಅಂದ್ರೆ ಈ ಸಮಾಜದಲ್ಲಿ ಎಂತೆಂಥ ಕೃತ್ಯಗಳು ನಡೆಯುತ್ತೆ ನೋಡಿ. ಇವೆಲ್ಲ ಹೆಂಗೆ ಮಾರಕ ಆಗುತ್ತೆ ಅಂತ ಅಂದ್ರೆ ಇಲ್ಲಿ ಇವತ್ತು ಇವಳು ಮಾಡಿರೋ ಘಟನೆ ನಾಳೆ ಅದನ್ನ ಬೇರೆ ಯಾರು ಮತ್ತೊಂದು ರೀತಿಯಲ್ಲಿ ಬೇರೆ ರೀತಿಯೇ ತೆಗೆದುಕೊಂಡು ಹೋಗ್ತಾರೆ. ಕೊಲೆನೇ ಎಲ್ಲದಕ್ಕೂ ಅಂತ್ಯನಾ? ಕೊಲೆನೇ ಎಲ್ಲದಕ್ಕೂ ಅಂತ್ಯ ಹಾಡುತ್ತಾ? ಎಲ್ಲದಕ್ಕೂ ಅದೇ ಒಂದು ಸೊಲ್ಯೂಷನ್ನ? ಸದ್ಯ ಇದನ್ನ ಪೊಲೀಸರು ಬಹಳ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡಿರುವಂಥದ್ದು. ಅದರ ಜೊತೆಗೆ ಹಂತಕ್ಕೇನೋ ಹುಡುಕಾಗಿದೆ. ಈಗ ಸದ್ಯ ಅವಳ ಜೊತೆಗಿದ್ದಂತಹ ಪ್ರಿಯಕರ ಕೆನ್ನತ್ನ ಶೋಧಕ್ಕಾಗಿ ಕೂಡ ಇನ್ನಿಲ್ಲದ ಕಾರ್ಯಾಚರಣೆ ನಡೀತಿದೆ. ಆತ ಎಲ್ಲಿ ಹೋದ, ಯಾಕೆ ಕೊಲೆಯಾಯಿತು, ಇನ್ನು ಮೇಲ್ನೋಟಕ್ಕೆ ತಾಯಿ ನನ್ನ ಕಟ್ ಹಾಕ್ತಿದ್ರು ಅದಕ್ಕೆ ಕೊಂದೆ ಅಂತ ಹೇಳ್ಬೋದು. ಆದ್ರೆ ಕೊಲ್ಲೋದಕ್ಕೂ ಹುಡುಗಿಯನ್ ಚಾಕು ಹಾಕಿದ್ಲಲ್ಲ, ತಂದು ಕೊಟ್ಟಿದ್ದು ಪ್ರಿಯಕರ. ಸೊ ಹಾಗಾಗಿ ಸದ್ಯ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಇನ್ನಿಲ್ಲದಂತೆ ಚುರುಕಾಗಿದೆ. ಚಾಕು ಕೆನ್ನತ್ ಯಾಕೆ ತಂದುಕೊಟ್ಟ ಅನ್ನೋದು ಕೂಡ ಮುಖ್ಯವಾಗಿ ಪೊಲೀಸರಿಗೆ ಬೇಕಾಗಿರುವಂತಹ ವಿಚಾರ. ಸದ್ಯ ಈ ಒಂದು ಬೆಂಗಳೂರಿನಲ್ಲಿ ನಡೆದಂತಹ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತದ್ದು. ಸದ್ಯ ಕೆನ್ನತ್ಗಾಗಿ ಶೋಧ ಮುಂದುವರೆದಿದೆ. ಆತ ಸಿಕ್ಬಿದ್ರೆ ಇನ್ನಷ್ಟು ಅಂಶಗಳು ಬಟಾಬೈಲಾಗಲಿದೆ.